ನನಗೆ ಸೆಕ್ಸ್ ಅಂದ್ರೇನೆ ಭಯ ಆಗ್ತಾ ಇದೆ ಅಥವಾ ನಾನು ಸೆಕ್ಸ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ನನಗೆ ಒಂದು ಒಳಗಡೆಯಿಂದಾನೇ ಫೀಲಿಂಗ್ ಇದೆ, ನನ್ನ ಕೈದಿಂದ ಸೆಕ್ಸ್ ಮಾಡಕ್ ಆಗ್ತಾ ಇಲ್ಲ. ಪಾರ್ಟ್ನರ್ ಕರೆದ್ರೂ ನಾನು ಹೋಗಕ್ ರೆಡಿ ಇಲ್ಲ. ನಮ್ಮ ಎಂಗೇಜ್ಮೆಂಟ್ ಆಗಿದೆ, ಈಗ ಒಂದ್ 2 ತಿಂಗಳಲ್ಲಿ ಮದುವೆ ಇದೆ. ಹುಡುಗಿ ತುಂಬಾ ಇಂಟ್ರೆಸ್ಟೆಡ್ ಇದ್ದಾಳೆ. ಆಕಿದ ವಯಸ್ಸು ನನ್ನ ವಯಸ್ಸಿನಲ್ಲಿ ಒಂದು 10 ವರ್ಷ ಗ್ಯಾಪ್ ಇದೆ. ಆಕಿಗೆ ಸ್ವಲ್ಪ ಮಾಡ್ರನ್ ತರ ಇದ್ದಾರೆ, ಜೀನ್ಸ್ ಹಾಕ್ತಾಳೆ, ಟಿ ಶರ್ಟ್ ಹಾಕ್ತಾಳೆ. ನಾನು ಸ್ವಲ್ಪ ಅವನ ಆವರೇಜ್ ಇದ್ದೀನಿ. ನನಗೆ ಸೆಕ್ಸ್ ಪ್ರಾಬ್ಲಮ್ ಇದೆ ಅಂತ ನಾನು ನನ್ನ ಹುಡುಗಿನ ಹೇಳಲ್ಲ ಬೇಡ ಸರ್ ಅಂತ ನಮ್ಮ ಹತ್ರ ಒಂದು ಕ್ಲೈಂಟ್ ಬಂದಿದ್ರು, ಮೊನ್ನೆ ಕೇಳ್ತಿದ್ರು. ಸೊ ತಮಗೆ ಯಾವುದೋ ರೀತಿ ಸೆಕ್ಸ್ ಪ್ರಾಬ್ಲಮ್ ಇದೆ ಅಂತ ತಮ್ಮ ಪಾರ್ಟ್ನರ್ನ ಹೇಳಬೇಕು ಅಥವಾ ಇಲ್ಲ, ಈ ವಿಷಯ ಬಗ್ಗೆ ನಾನು ಹೇಳ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಯಾಕಂದರೆ ನಾನು ಸೆಕ್ಸ್ ರಿಲೇಟೆಡ್ ಈ ಪೇಷಂಟ್ ಜಾಸ್ತಿ ಅಟೆಂಡ್ ಮಾಡ್ತೀನಿ. ಸೊ ಓವರ್ ಆಲ್ ಸೆಕ್ಸ್ ಹೇಗೆ ಮಾಡಬೇಕು, ಅದರಲ್ಲಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ವ್ಯಾಯಾಮ ಏನು ಮಾಡಬೇಕು, ಆಮೇಲೆ ಸೈಕಲಾಜಿಕಲ್ ಕೌನ್ಸ್ಲಿಂಗ್, ಸೆಕ್ಸ್ ಯಾವಾಗ ಬರುತ್ತೆ ನೋಡಿ, ಇದರಲ್ಲಿ ಮೇನ್ಲಿ ನಾನು ತುಂಬ ಫೋಕಸ್ ಕೌನ್ಸ್ಲಿಂಗ್ ಮೇಲೆ ಕೊಡ್ತೀನಿ. ಯಾಕಂದರೆ ಈ ಕೌನ್ಸ್ಲಿಂಗ್ ಅದು 15 ನಿಮಿಷ ಇರ್ಬೋದು, 20 ನಿಮಿಷ ಇರ್ಬೋದು, 30 ನಿಮಿಷ ಇರ್ಬೋದು. ಅದು 1 ಅಥವಾ 2 ಕೌನ್ಸ್ಲಿಂಗ್ನಲ್ಲಿನೇ ಒಂದು 80-90% ಜನರಿಗೆ ಸೆಕ್ಸ್ ಪ್ರಾಬ್ಲಮ್ದಿಂದ ರಿಕವರಿ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಎಷ್ಟೋ ಹುಡುಗರು ಅವ್ರಿಗೆ ಏನೋ ಒಂದು ಮೈಂಡ್ನಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು ಅಥವಾ ಯಾರೋ ಫ್ರೆಂಡ್ಸ್ ಹೇಳಿದಾರೆ ಅಂತ ಏನೋ ತಪ್ಪು ಕಲ್ಪನೆ ಇಟ್ಕೊಂಡಿದ್ದಿರ್ತಾರೆ. ಸೊ ಆ ತಪ್ಪು ಕಲ್ಪನೆ ಅವ್ರ ಮೈಂಡ್ದಿಂದ ಡಿಲೀಟ್ ಆಗೋವರೆಗೆ ಅವನಿಗೆ ಫೀಲ್ ಇರುತ್ತೆ ನನಗೆ ಏನಾದರೂ ಪ್ರಾಬ್ಲಮ್ ಇದೆ ಅಂತ. ಯಾರೋ ಒಂದು 2-3 ಮಂತ್ಸ್ ಬಿಫೋರ್ ಒಂದು ಹುಡುಗ ಬಂದಿದ್ನು. ಸರ್ ನಂದು ಚರ್ಮನೇ ಹಿಂದೆ ಹೋಗ್ತಾ ಇಲ್ಲ ಸರ್, ನನ್ನ ಚರ್ಮನೇ ಹಿಂದೆ ಹೋಗ್ತಾ ಇಲ್ಲ ಸರ್ ಅಂತ ಬಂದು ನಾನು ಎಕ್ಸಾಮಿನ್ ಮಾಡಿದೆ, ಎಲ್ಲ ಕರೆಕ್ಟ್ ಇತ್ತು. ನಾನು ಹೇಳಿದೆ, ಇಲ್ಲಪ್ಪ ನಾನು ಎಕ್ಸಾಮಿನೇಷನ್ ಮಾಡಿದ್ದೀನಿ, ಒಂದು ನ್ಯಾಚುರಲ್ ನಿಂದ ಅನಾಟೊಮಿ ಹೇಗಿರಬೇಕು, ಪಿನಿಸ್ದು ಚರ್ಮ ಎಷ್ಟು ಹಿಂದ್ಗಡೆ ಬರಬೇಕು ಅಷ್ಟೆಲ್ಲ ಕರೆಕ್ಟಾಗಿ ಬರ್ತಿದೆಯಲ್ಲ. ಇಲ್ಲ ಸರ್, ಬರೀ ಏನಿದೆಯಲ್ಲ ಇದು ಮುಖದ ಇಷ್ಟೇ ಹಿಂದ್ಗಡೆ ಬರ್ತಾ ಇದೆ, ಪೂರ್ತಿ ಇಲ್ಲಿವರೆಗೆ ಹಿಂದ್ಗಡೆ ಬರ್ತಾ ಇಲ್ಲ. ನಾನು ಕೇಳಿದೆ, ನಿನಗೆ ಯಾರು ಹೇಳಿದಾರಪ್ಪ ಇದು ಇಷ್ಟು ಹಿಂದ್ಗಡೆ ಬರುತ್ತಾ ಅಂತ. ಇಲ್ಲ ಸರ್, ನಮ್ಮೊಬ್ರು ಹಾಸ್ಟೆಲ್ನಲ್ಲಿ ಸೀನಿಯರ್ ಹೇಳಿದ್ದಾರೆ, ಚರ್ಮ ಪೂರ್ತಿ ಇಲ್ಲಿವರೆಗೆ ಹಿಂದೆ ಬರುತ್ತೆ. ಸೊ ನನಗೆ ಪ್ರಾಬ್ಲಮ್ ಇದೆ ಸರ್, ಸರ್ಜರಿ ಏನಾದರೂ ಮಾಡಬೇಕಂದ್ರೆ ಮಾಡಿ ಸರ್, ಬಟ್ ಅದು ಪೂರ್ತಿ ಲಾಸ್ಟ್ವರೆಗೆ ಬರಬೇಕು, ನನ್ನ ಮದುವೆ ಆದಮೇಲೆ ಯಾವುದೋ ನಿಮಗೆ ಸಮಸ್ಯೆ ಆಗಬಾರ್ದು ಅಂತ. ಸೊ ಅವರಿಗೆ ಆ ಥರ ಕೌನ್ಸ್ಲಿಂಗ್ ಮಾಡಿ, ನೋಡಪ್ಪ ಈ ಥರ ಇದೆ, ಈ ಥರ ಪುರುಷರ ಆರ್ಗನ್ನು ಈ ಥರ ಅಂತ ಒಂದು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದಾದ್ಮೇಲೆ ಅವನೇನೋ ಒಂದು ತಪ್ಪು ಕಲ್ಪನೆ ಮೈಂಡ್ನಲ್ಲಿ ಇತ್ತು, ಅದು ದೂರ ಇತ್ತು. ಆವಾಗ ಈಸ್ ಹ್ಯಾಪಿ. ಹೊರಗಡೆ ಹೋಗುವಾಗ ಥ್ಯಾಂಕ್ ಯು ಸರ್, ನಾನು ಒಂದು 2 ತಿಂಗಳಾಯ್ತು ಬರೀ ಇದೇ ಯೋಚನೆ ಮಾಡಿ ಮನೆ ಸಾಕಾಗಿತ್ತು ಸರ್, ರಾತ್ರಿ ನಿದ್ದೆ ಮಾಡ್ತಿರ್ಲಿಲ್ಲ, ಮನೆಯಲ್ಲಿ ಮದುವೆ ಮಾಡ್ಬೇಕಂತಿದ್ರು. ಸೊ ನನಗೆ ಭಯ, ನನ್ನ ಸೈಜ್ ಏನೋ ಪ್ರಾಬ್ಲಮ್ ಇದೆ ಏನೋ, ನನ್ನ ಪೀನಿಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ. ಅದಕ್ಕೆ ನನಗೆ ಸ್ವಲ್ಪ ನಿಮುರ್ಕಿನೂ ಕಡಿಮೆ ಅನಿಸ್ತಾ ಇದೆ ಸರ್ ಅಂತ. ಏನಿಲ್ಲಪ್ಪ, ಆರಾಮಾಗಿರು, ನಿನ್ನ 100% ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ಮೇಲೆ ಒಂದು ಹೊರಗಡೆ ಹೋಗುವಾಗನೇ ಒಂದು ನನಗೆ ಯಾವುದೋ ಪ್ರಾಬ್ಲಮ್ ಇದೆ ಅಂತ ಆ ಮೈಂಡ್ನಲ್ಲಿ ಬಂದಿದ್ನಲ್ಲ, ನನಗೆ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೊರಗಡೆ ಹೋದ್ನು. ಸೊ ಈ ಥರ ಇರುತ್ತೆ. ಸೊ ಇವಾಗ ನಾನು ಯಾವ ವಿಷಯದಲ್ಲಿ ಇವತ್ತು ಮಾತಾಡ್ತೀನಿ ಅಂದರೆ, ನನಗೆ ಈ ಥರ ಯಾವುದೋ ರೀತಿ ಲೈಂಗಿಕ ಸಮಸ್ಯೆ ಇದೆ, ಸ್ಪೆಷಲಿ ಹುಡುಗರಿಗೆ, ನಾನು ನನ್ನ ಪಾರ್ಟ್ನರ ಹೇಳಬೇಕು ಇಲ್ಲ. ಸೊ ಇದರಲ್ಲಿ 2 ಕ್ಯಾಟಗರಿ ಇದೆ ಫ್ರೆಂಡ್ಸ್. ತಾವು ಫಾರ್ ಎಕ್ಸಾಂಪಲ್ ಮ್ಯಾರಿಡ್ ಪರ್ಸನ್ ಇದ್ದೀರಾ, 1 ವರ್ಷ 2 ವರ್ಷ ಒಳ್ಳೆ ಸೆಕ್ಸೇ ಆಗಿದೆ, ಆನ್ ಅಪ್ ಸಡನ್ ಯಾವುದೋ ಸ್ವಲ್ಪ ಕಾಯಿಲೆ ಬಂತು, ಯಾವುದೋ ಒಂದು ವೈರಲ್ ಫೀವರ್ ಬಂತು, ಅಥವಾ ಏನೋ ಸ್ವಲ್ಪ ಬಿಸ್ನೆಸ್ನಲ್ಲಿ ಲಾಸ್ ಆಯಿತು, ತುಂಬ ಸ್ಟ್ರೆಸ್ ಮಾಡ್ಕೊಂಡ್ರ, ಅಥವಾ ರೀಸೆಂಟ್ಲಿ ಯಾವುದೋ ಒಂದು ರೀಸನ್ದಿಂದ ಆನ್ ಆಫ್ ಸಡನ್ ಸ್ವಲ್ಪ ನಿಮಗೆ ನಿಮುರ್ಕಿ ಕಡಿಮೆ ಅನಿಸ್ತಾ ಇದೆ, ಅದಕ್ಕೆ ತಾವು ಸೆಕ್ಸ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ. ಅವಾಯ್ಡ್ ಮಾಡೋಕ್ಕಿಂತ ಸ್ವಲ್ಪ ತಮ್ಮ ವೈಫ್ ಇರಲಿ, ಅವ್ರಿಗೆ ಹೇಳ್ಬೋದು, ಯಾಕೋ ನನಗೆ ಸ್ವಲ್ಪ ಇತ್ತೀಚೆಗೆ ಈ ಥರ ಸ್ವಲ್ಪ ನನಗೆ ಸಮಸ್ಯೆ ಫೀಲ್ ಆಗ್ತಾ ಇದೆ, ಮುಂಚೆ ಎಲ್ಲ ನಿನಗೆ ಗೊತ್ತಲ್ಲ ಚೆನ್ನಾಗಿತ್ತು, ಆನ್ ಆಫ್ ಸಡನ್ ಅದು ಮೊನ್ನೆ ಅದು ಒಂದು ಜ್ವರ ಬಂತು ನೋಡು, ಅಥವಾ ಪರ್ಟಿಕ್ಯುಲರ್ಲಿ ಅದು ಸ್ವಲ್ಪ ರೀಸೆಂಟ್ಲಿ ಅದು ಸ್ವಲ್ಪ ಬಿಸ್ನೆಸ್ಸು ಟೆನ್ಷನ್ನು ಲಾಸ್ ಆಯ್ತಲ್ಲ, ಅವಾಗ ನೋಡಿದ್ರೆ ಯಾಕೋ ಸ್ವಲ್ಪ ನನಗೆ ವೀಕ್ನೆಸ್ ಫೀಲ್ ಆಗ್ತಾ ಇದೆ, ಅದಕ್ಕೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೆ.
ಸೊ ಈ ಥರ ತಾವು ವೈಫ್ನ ತಾವು ಹೇಳಿಬಿಟ್ರೆ ಏನಾಗುತ್ತೆ, ಅವ್ರು ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರದಿಂದ ರಿಕವರಿ ಆಗೋಕ್ಕೆ. ಫಾರ್ ಎಕ್ಸಾಂಪಲ್ ತಾವು ಅದು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅವರು ಮೈಂಡ್ ಇರಿಟೇಟ್ ಆಗ್ತಾರೆ, ಏನಪ್ಪ ಈ ಮನುಷ್ಯ ಈ ವಯಸ್ಸಿಗೆ ನನ್ನ ಹತ್ರ ಬರ್ತಾ ಇಲ್ಲಲ್ಲ ಅಂತ ಏನೋ ನಿಮ್ಮ ಬಗ್ಗೆ ಒಂದು ನೆಗೆಟಿವ್ ಕಲ್ಪನೆ ಅವ್ರ ಮೈಂಡಲ್ಲಿ ಕೂತಿದಿರುತ್ತೆ. ಸೊ ಒಂದ್ಸತಿ ತಾವು ಹೇಳಿದ್ರೆ ಅವರು ಸ್ವಲ್ಪ ನಿಮಗೆ ಪರ್ಟಿಕ್ಯುಲರ್ ಫುಡ್ ರೆಡಿ ಮಾಡೋದಿರಲಿ, ಅಥವಾ ನಡ್ರಿ ಒಂದು ಡಾಕ್ಟರ್ ಕನ್ಸಲ್ಟೇಷನ್ ಮಾಡೋಣ, ಯಾವುದೋ ಒಂದು ಡಾಕ್ಟರ್ ಹೋಗ್ಬಿಟ್ಟು ತೋರಿಸೋಣ, ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ಎನ್ಕರೇಜ್ ಮಾಡಿ ಎಷ್ಟೋ ಹೆಣ್ಮಕ್ಳು ನನ್ನ ಹತ್ರ ಫೋನ್ ಮಾಡಿ ಗಂಡನ್ನ ಕರ್ಕೊಂಡು ಬರ್ತಾರೆ. ಬಟ್ ಮತ್ತೊಂದು ಹೇಳ್ತಿದ್ದೀನಿ, ನಂದು ಎಂಗೇಜ್ಮೆಂಟ್ ಆಗಿದೆ, 3 ತಿಂಗಳಿನಲ್ಲಿ ನನ್ನ ಮದುವೆ ಇದೆ, ಆ ಟೈಮ್ನಲ್ಲಿ ನಾನು ನನ್ನ ಪಾರ್ಟ್ನರ್ನ ಹೇಳಬೇಕಾ? ಇಲ್ಲ, ಡೆಫಿನೆಟ್ಲಿ ಹೇಳಬಾರ್ದು. ಫಾರ್ ಎಕ್ಸಾಂಪಲ್ ತಾವಿನ್ನ ಸೇರೇ ಇಲ್ಲ, ಅದಕ್ಕಿಂತ ಮುಂಚೆ ನೀವು ಅವ್ರಿಗೆ ಹೇಳಿಬಿಟ್ರೆ ನನಗೆ ಈ ಥರ ಸೆಕ್ಸ್ ಪ್ರಾಬ್ಲಮ್ ಆಗ್ತಿದೆ ಅಥವಾ ಇದೆ ಅಂದರೆ, ನೀವು ಎಷ್ಟೋ ಒಳ್ಳೆ ಸೆಕ್ಸ್ ಮಾಡಿ ಮದುವೆ ಆದಮೇಲೆ ಅವ್ರ ಮೈಂಡ್ನಲ್ಲಿ ಏನು ಕೂತಿದಿರುತ್ತೆ ಅಂದರೆ, ಇವನು ಸೆಕ್ಸ್ ಒಳ್ಳೆ ವೀಕ್ ಆಗಿದ್ದಾನ ಅಂತ. ಅದಕ್ಕೆ ನಮ್ಮ ವೀಕ್ನೆಸ್ ಏನಿದೆಲ್ಲ, ಬಿಫೋರ್ ಗೆಟಿಂಗ್ ಮ್ಯಾರಿಡ್ ನಿಮ್ಮ ಪಾರ್ಟ್ನರ್ ಜೊತೆಗೆ ಶೇರ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಒಂದು 2 ತಿಂಗಳು 3 ತಿಂಗಳು ಟೈಮ್ ಇದೆ. ಆ ಟೈಮ್ನಲ್ಲಿ ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅದಕ್ಕೆ ಚಿಕಿತ್ಸೆ ಮಾಡ್ಕೊಳ್ಳಿ. ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅದಕ್ಕೆ ಸಲಹೆ ತೊಗೊಳ್ಳಿ, ಒಂದು ಕೌನ್ಸ್ಲಿಂಗ್ ತೊಗೊಳ್ಳಿ. ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಚಿಕಿತ್ಸೆ ಮಾಡ್ಕೊಳ್ಳಿ. ಬಟ್ ಯಾವುದೋ ಕಾರಣಕ್ಕೆ ನನಗೆ ಎಂಗೇಜ್ಮೆಂಟ್ ಆಗಿದೆ, ನನಗೆ ಸ್ವಲ್ಪ ಸೆಕ್ಸುವಲಿ ವೀಕ್ ಇದೆ, ನನ್ನ ಫೀಲ್ ಆಗ್ತಾ ಇದೆಯಾ ಅಂತ ನಿಮ್ಮ ಪಾರ್ಟ್ನರ್ನ ಹೇಳಬಾರದು. ಇಲ್ಲ ಸರ್ ಎಂಗೇಜ್ಮೆಂಟ್ ಆಗಿಲ್ಲ, ಜಸ್ಟ್ ನನಗೆ ಗರ್ಲ್ ಫ್ರೆಂಡ್ ಇದ್ದಾಳೆ, ಮುಂಚೆ ಸ್ವಲ್ಪ 1 ವರ್ಷ ಚೆನ್ನಾಗಿತ್ತು, ಇವಾಗ ಯಾಕೋ ವೀಕ್ನೆಸ್ ಫೀಲ್ ಆಗ್ತಾ ಇದೆ, ಮೇ ಬಿ ನಾನು ಇವಾಗ ನೈಟ್ ಡ್ಯೂಟಿ ಸ್ಟಾರ್ಟ್ ಮಾಡಿ ಹಿಡಿದು ನನಗೆ ಸ್ವಲ್ಪ ಈ ಸಮಸ್ಯೆ ಜಾಸ್ತಿ ಫೀಲ್ ಆಗ್ತಾ ಇದೆ, ಆ ಕಂಡೀಷನ್ ನಾನು ನನ್ನ ಪಾರ್ಟ್ನರ್ ಹೇಳ್ಬೋದು, ಡೆಫಿನೆಟ್ಲಿ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಕಮಿಟ್ಮೆಂಟ್ ಇಲ್ಲ, ಹೇಳ್ಬೋದು. ಬಟ್ ಒಂದ್ಸತಿ ಎಂಗೇಜ್ಮೆಂಟ್ ಆಗಿದೆ, ನೀವು 2 ಬೇರೆ ಬೇರೆ ಫ್ಯಾಮಿಲಿ, ಆ ಹುಡುಗಿ ನಿಮಗೆ ಮುಂಚೆ ಪರಿಚಯನೇ ಇರಲಿಲ್ಲ, ನಿಮ್ಮದು ವೇ ಆಫ್ ಥಿಂಕಿಂಗು ಆಕಿದ ವೇ ಆಫ್ ಥಿಂಕಿಂಗು, ನಿಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಟೋಟಲಿ ಡಿಫ್ರೆಂಟ್ ಇರುತ್ತೆ. ನನ್ನ ಹತ್ರನೇ ಒಂದು 2-3 ಕೇಸಸ್ ಈ ಥರ ಇದೆ. ಇವನು ಜಸ್ಟ್ ಮಜಾಕಿನಲ್ಲಿ ಹೇಳ್ಬಿಟ್ಟಿದ್ದಾನೆ, ಸುಮ್ಮನೆ ಒಂದು ಪಾರ್ಟ್ನರ್ ಯಾಕೋ ನನಗೆ ಸೈಜ್ ಚಿಕ್ಕದಿದೆ ಅಂತ. ಅದು ಆ ಹುಡುಗಿ ಅದೇ ಮೈಂಡಲ್ಲಿ ಇಟ್ಕೊಂಡು ಸೈಜ್ ಚಿಕ್ಕದಿದೆ, ಸೈಜ್ ಇದೆ, ಸೈಜ್ ಚಿಕ್ಕದಿದೆ ಅಂತಂದರೆ ಏನೋ ಒಂದು ಈ ಹುಡುಗನ ಬಗ್ಗೆ ನೆಗೆಟಿವ್ ಅವ್ರ ಫ್ಯಾಮಿಲಿಯಲ್ಲೇ ಹೇಳಿಬಿಟ್ಟು ಆ ಏನು ಎಂಗೇಜ್ಮೆಂಟ್ ಆಗಿತ್ತಲ್ಲ ಅದು ಕ್ಯಾನ್ಸಲ್ ಮಾಡಿಬಿಟ್ರು. ಸೊ ಅದಕ್ಕೆ ಎಂಗೇಜ್ಮೆಂಟ್ದಿಂದ ಮ್ಯಾರೇಜ್ವರೆಗೆ ನೀವು ಪಾರ್ಟ್ನರ್ನ ಮಾತಾಡುವಾಗ ತುಂಬ ಹುಷಾರಾಗಿ ಮತ್ತು ಕೇರ್ಫುಲ್ಲಾಗಿ ಮಾತಾಡಬೇಕು. ನೀವು ನಿಮ್ಮದು ಅಂಡರ್ಸ್ಟ್ಯಾಂಡಿಂಗು ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಪ್ಯಾಚಪ್ ಆಗಿದ್ದಿರಲ್ಲ 1-2 ತಿಂಗಳಲ್ಲಿ. ಅವ್ರು ಏನಿದೆ ಅಂತ ನಿಮಗೆ ಗೊತ್ತಿರಲ್ಲ, ನೀವು ಏನಿದ್ರ ಅಂತ ಅವ್ರಿಗೆ ಗೊತ್ತಿರಲ್ಲ. ಇನಿಷಿಯಲ್ರ 1 ತಿಂಗಳು ಬರೀ ಬಿಲ್ಟಪ್ನಲ್ಲಿನೇ ಹೋಗುತ್ತೆ, ನಾನು ಆಗಿದ್ದೀನಿ ಹೀಗಿದ್ದೀನಿ, ಅದರಲ್ಲಿ ಬರೀ 90% ರೀಲೇ ಇರುತ್ತೆ, ಒಂದು 10% ನಿಜ ಇರುತ್ತೆ. ಸೊ ನೀವು ಎಷ್ಟು ಬಿಲ್ಟಪ್ ಕೊಡ್ತೀರೋ ಅವರು ಅಷ್ಟೇ ಬಿಲ್ಟಪ್ ಕೊಟ್ಟಿದ್ದಿರ್ತಾರೆ. ಸೊ ನಾನು ನನ್ನ ಪಾರ್ಟ್ನರ್ನ ಹೇಳಬೇಕು ಇಲ್ಲ ಈ ವಿಷಯದಲ್ಲಿ ಅಂದರೆ, ಮದುವೆ ಆಗಿದೆ ಡೆಫಿನೆಟ್ಲಿ ಹೇಳಿ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದ್ದರೆ ಡೆಫಿನೆಟ್ಲಿ ಹೇಳಿ. ಬಟ್ ಎಂಗೇಜ್ಮೆಂಟ್ ಆಗಿದೆ, ಒಂದು 2 ತಿಂಗಳಲ್ಲಿ ಮದುವೆ ಇದೆ, ಈ ಥರ ನನಗೆ ಸಮಸ್ಯೆ ಇದೆ ಅಂತ ಯಾವುದೋ ಕಾರಣಕ್ಕೆ ಹುಡುಗಿನ ಹೇಳಬೇಡಿ. ಬೆಟರ್ ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅದಕ್ಕೆ ಚಿಕಿತ್ಸೆ ಮಾಡಿಕೊಡಿ. ಈ ಥರ ಯಾವುದೋ ಇಂಟ್ರೆಸ್ಟಿಂಗ್ ವಿಷಯ ಬಗ್ಗೆ ತಮಗೆ ಮಾಹಿತಿ ಬೇಕು ಅಥವಾ ಈ ಇಂಟ್ರೆಸ್ಟಿಂಗ್ ವಿಷಯ ಬಗ್ಗೆ ಕೇಳಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.